ಆದಿಶಕ್ತಿಗೆ ಜೈ, ಪರಮಶಕ್ತಿಗೆ ಜೈ, ಕುಂತವರಿಗೆ ಜೈ, ನಿಂತವರಿಗೆ ಜೈ, ನಮ್ಮ ಕಳಗೇಶಣ್ಣವ್ರಿಗೆ ಜೈ, ಯಮ್ಮೂರವ್ರಿಗೆ ಜೈ, ಶಿವವರಿಗೆ ಜೈ. ಇದೀಗ ತಾನೇ ಬಂದಂತ ತುಪ್ಪದ ಬೆಳಗ್ಗೆ ರಸಿಕರ ರಾಣಿ ಬಾದಾಮಿ ಕಲಾ ರಸಿಕರ ಉತ್ತರ ಕರ್ನಾಟಕದ ಬೆಳಗಿ ಬಾದಾಮಿ ಸೌಂದರ್ಯಕ್ಕೆ ಜೈ. ಇದು ಗಿಣಿಗೇರಿ ಗ್ರಾಮ ದೇವತೆ ಅವತಾರ. ನಮ್ಮನೆ ಓದ್ಸಂಗ ಹಿಂಗಂತ ಯಾರು ಹೇಳಿದ್ರು ನಿನಗೆ? ಇದು ನಡೆದ ದೇವತೆಯ ಅವತಾರ. ಆ ಕುದುರೆ ಚಿದಾನಂದ ಸ್ವಾಮಿ ಅವರು ಗಿಣಿಗೇರಿ ಗ್ರಾಮದಲ್ಲಿ ಜನಿಸ್ಯಾರ. ಅಂದ್ರ ಚಿದಾನಂದ ಸ್ವಾಮಿ, ಆ ಚಿದಾನಂದ ಸ್ವಾಮಿ ಅನೇಕ ಪವಾಡ ಪುರುಷ ಮಾಡಿದ. ಏನು ಗೊತ್ತೈತೆ ಅದು ಪವಾಡ? ಈ ನಾಟಕದ ಖ್ಯಾತ ಕವಿಗಳು ಹೋದರಲ್ಲ, D.R. ಪೂಜಾರ್ ಅವರು ಕೂಡ ಹೌದು. ಅವರು ದೇವಿಯ ಅವತಾರದಲ್ಲಿ ಜನಿಸಿ ಬಂದು ಅನೇಕ ಪುರಾಣವನ್ನು ಬರೆದಿದ್ದಾರೆ. ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪ್ರಸಿದ್ಧವಾಗಿರ ಸಾಕ. ಈಗಲೂ ಮತ್ತ ಆ ದೇವಿಯ ಹೇಳಿಕೆಯನ್ನು ಕೂಗೋರು ಅವರೇನ? ಕೂಗುವುದಷ್ಟ ಅಲ್ಲೇ ಬಂಗಾರ, ಮೂಕ ಮಾತಾಡಿ ಕಿವುಡ ಕಿವಿ ಕೇಳಿ ಅಂಗವಿಕಲ ಓಡಾಡಕ್ಕಂತಾನ. ಸಾಕ ಬೇಕ ಹೇಳ. ಹಂಗಾರೆ ಇದ್ರಾಗ ಅದಂತ ಒಂದು ಪವಾಡ, ದೊಡ್ಡ ಪವಾಡ ಹೇಳಿ ನೋಡೋಣ. ದೇವಿ ವರ್ಷದಲ್ಲಿ ಯಾವತ್ತೂ ಸುಳ್ಳು ಹೇಳಬಾರ್ದು. ಚಂಡಿ ಚಾಮುಂಡಿ ದುಷ್ಟರಿಗೆ ದುರ್ಗಿ ಹಾಗೆ ಅನೇಕ ರಾಕ್ಷಸರನ್ನ ಸೆರೆ ಪಡೆದಿರ್ತಕ್ಕಂಥ ಎಲ್ಲ ಲಿಂಗನ ಅನೇಕ ಪವಾಡ ನಡೆದವು. ಎದಕ್ಕೆ ಹಿಡಿಯದೆ ಅದೆಲ್ಲ ದೊಡ್ಡ ವಿಷಯ. ಹಾಗಾದ್ರೆ ಇನ್ನು ಮುಂದೆ ಆ ಜಾತ್ರೆಗೆ ಹೋಗೋಣ. ಹೋಗೋದಷ್ಟೇ ಅಲ್ಲ ಚಿನ್ನ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕಂತ ಬೇಡಿಕೊಳ್ಳೋಣ. ಹಾಗಾದ್ರೆ 2 ದಿನ ಜಾತ್ರೆಗೆ ಹೋಗ್ಬಿಡೋಣ ನಡಿ. ನೀ ಬರ್ತೀನ ಸಾಕ ಹೇಳ. ನಮಗೆಲ್ಲ ಇನ್ನೂರು ರೆಡಿ ಐತಿ, XU ರೆಡಿ ಅದಾವು, ಎಲೆಂಟ್ರ ರೆಡಿ ಅದಾವು, ಬುಲರ್ ರೆಡಿ ಅದಾವು. ಎಷ್ಟು ಕಾರ್ ಬೇಕು ಹೇಳಿ ನಿಗೆ? ಹೊಸ ಕಾರ್ ಅದಾವ. ಐ ಲವ್ NS ಪಲ್ಸರ್. ಎನಿ ಒನ್ ಚಾಯ್ಸ್ ಯು. ಓಕೆನಾ? ಡನ್. ಹುಡುಗಿ ಬಂಗಾಳ ಕೊಡುತ್ತಿಗೆ ಎಂತಾದ ಪ್ರೀತಿಯನ್ನ ಬೇಕು ಮೊದಲ ಬದಗಿ ಮನಕ ದೂರ ಬಾಬಣ್ಣಿ ಕನಕ.
ಪ್ರೀತಿಯ ಮಸ್ತ ಹುಡುಗ